ನಾವೆಲ್ಲ ಅಂದ್ಕೊಂಡಿರ್ತೀವಿ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಬೀಚ್ ಅಂದ್ಬಿಟ್ರೆ ಬರೀ ಸನ್ಸೆಟ್ ಆಯಿತು, ಮತ್ತು ಈವ್ನಿಂಗ್ ಡ್ಯಾನ್ಸ್ಗಳಾಯಿತು, ಮತ್ತು ಈವ್ನಿಂಗ್ ಆ್ಯಕ್ಟಿವಿಟೀಸ್ ಆಯಿತು, ಎಂಜಾಯ್ಮೆಂಟ್ ಆಯಿತು ಅಂತ. ಬೆಳಗ್ಗೆ ಬೀಚ್ ಹತ್ರ ಬಂದರೆ ನಿಮಗೆ ಒಂದು ನೆಮ್ಮದಿ ಇದೆಯಲ್ಲ ಗೈಸ್, ಅದೆಲ್ಲೂ ಸಿಗೋಲ್ಲ ನಿಮಗೆ. ಸೊ ಗೈಸ್, ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿರೋ ಒಂದು ಲೈಟ್ ಹೌಸು. ಒಂದು ಜಮಾನದಲ್ಲಿ ಈ ಲೈಟ್ ಹೌಸು ವರ್ಕಿಂಗಲ್ಲಿತ್ತು, ಬಟ್ ಈಗ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಾಕಾಗಿದ್ದೀನಿ. ಸೊ ಒನ್ಸ್ ಅಗೇನ್ ನಾವು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಯಾವುದೇ ರೀತಿ ಪ್ಲಾನ್ ಇಲ್ಲದೆ ಸೊ ಪಣಂಬೂರು ಬೀಚ್ ಹೋಗ್ತಾ ಇದ್ದೆ. ಬೀಚ್ ಬೆಳಗ್ಗೆ ಹೊತ್ತಲ್ಲಿ ಯಾವ ಥರ ಕಾಣುತ್ತೆ, ಬೆಳಗ್ಗೆ ಹೋಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ. ಸೊ ನಾವೆಲ್ಲ ಅಂದ್ಕೊಂಡಿರ್ತೀವಿ ಎಸ್ಪೆಷಲಿ ಬೀಚ್ ಅಂದ್ಬಿಟ್ರೆ ನೈಟು, ಸನ್ಸೆಟ್ಟು ಮತ್ತು ಲೈಟಿಂಗ್ಸ್ ಅಂತ ಅಂದ್ಕೊಂಡಿರ್ತೇವೆ. ಬಟ್ ಬೆಳಗ್ಗೆ ಹೊತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಬೆಳಗ್ಗೆ ಹೋಗಿ ಯಾವ ಥರ ಇರುತ್ತೆ ಬೀಚಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಗೈಸ್. ನೀವು ಪಣಂಬೂರು ಬೀಚಿಗೆ ಬರಬೇಕಂದ್ರೆ ಮ್ಯಾಂಗ್ಳೂರು ಟು ಉಡುಪಿ ಹೈವೇಲಿ ಒಂದು 7 ಕಿಲೋಮೀಟ್ರ್ ಮುಂದೆ ಬಂದಮೇಲೆ, ಒಂದು 6ರಿಂದ 7 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ನಿಮಗೆ ಒಂದು ಲೆಫ್ಟ್ ಸೈಡ್ ಹೋಗಲಿಕ್ಕೆ ದಾರಿ ಸಿಗುತ್ತೆ. ಸೊ ನನ್ನ ಕಡೆ ನೋಡ್ತಿದ್ರೆ ಅಲ್ಲಿ ಬೋರ್ಡ್ ಇದೆ ನೋಡಿ, ಬ್ಲೂ ಕಲರಲ್ಲಿ. ಆ ಬೋರ್ಡಿಂದ ನಾವು ಲೆಫ್ಟಲ್ಲಿ ಒಂದು ಮಿನಿಮಮ್ ಒಂದು 500 ಮೀಟ್ರ್ ಒಳಗಡೆ ಹೋದರೆ ಸಾಕು, ನಮಗೆ ಪಣಂಬೂರು ಬೀಚ್ ಸಿಗ್ತದೆ. ಸೊ ನೀವೇನಾದರೂ ಪ್ರೈವೇಟ್ ವೆಹಿಕಲ್ ಇಟ್ಕೊಂಬಂದರೆ ಈಸಿಯಾಗಿ ಬರ್ಬೋದು. ಸೊ ಇದೇ ಒಂದು ಸ್ಪಾಟಲ್ಲಿ ಬಸ್ಗಳು ನಿಲ್ತದೆ. ಸೊ ಇಲ್ಲೇ ಇಳಿದ್ಬಿಟ್ಟು ನೀವು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು. ಆಟೋ ಇದ್ದರೆ ಆಟೋ ತೊಗೊಂಡು ಹೋಗ್ಬೋದು, ನಡ್ಕೊಂಡಾದರೂ ಹೋಗ್ಬೋದು. ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಸೊ ಗಾಯ್ಸ್, ಬೆಳಗ್ಗೆ ಹೊತ್ತು ಬೀಚ್ ಯಾವ ಥರ ಇರುತ್ತೆ ಅಂದರೆ, ಸೊ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಈ ಥರ ಕಾಣುತ್ತೆ. ಗಾಯ್ಸ್, ನಾವೆಲ್ಲ ಅಂದ್ಕೊಂಡಿರ್ತೀವಿ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಬೀಚ್ ಅಂದ್ಬಿಟ್ರೆ ಬರೀ ಸನ್ಸೆಟ್ ಆಯಿತು, ಮತ್ತು ಈವ್ನಿಂಗ್ ಡ್ಯಾನ್ಸ್ಗಳಾಯಿತು, ಮತ್ತು ಈವ್ನಿಂಗ್ ಆ್ಯಕ್ಟಿವಿಟೀಸ್ ಆಯಿತು, ಎಂಜಾಯ್ಮೆಂಟ್ ಆಯಿತು ಅಂತ. ಬೆಳಗ್ಗೆ ಬೀಚ್ ಹತ್ರ ಬಂದರೆ ನಿಮಗೆ ಒಂದು ನೆಮ್ಮದಿ ಇದೆಯಲ್ಲ ಗೈಸ್, ಅದೆಲ್ಲೂ ಸಿಗೋಲ್ಲ ನಿಮಗೆ. ಸೊ ನಾನೀಗ ಎಕ್ಸಾಕ್ಟಾಗಿ ಮಂಗಳೂರಿನ ಪಣಂಬೂರು ಬೀಚ್ ಒಳಗಡೆ ಇದ್ದೀನಿ. ನಿಮಗೆ ಅಲೆಗಳ ಸದ್ದು ಕೇಳಿಸ್ತಾ ಇರ್ಬೋದು ಯಾವ ಥರ ಕೇಳ್ತಾ ಇದೆ ಅಂತ ಹೇಳಿ. ಸೊ ಬನ್ನಿ ಗೈಸ್, ಬೀಚಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಬಹುತೇಕ ಅಂಗಡಿಗಳು ಇನ್ನೂ ಕ್ಲೋಸ್ ಆಗಿದೆ. ಯಾವುದೋ ಅಂಗಡಿಗಳು ಓಪನ್ ಆಗಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಸ್ವಲ್ಪ ಒಂದು ಮಗ್ನರಾಗಿರ್ತಾರೆ. ಬೆಳಗ್ಗೆ ಹೊತ್ತು ಯಾರೂ ಇರೋದಿಲ್ಲ. ಇದ್ದರೆ ಕೆಲವೊಂದು ಜನಗಳು ಇರ್ತಾರೆ, ವಾಕಿಂಗ್ ಬಂದವರು, ಕೆಲವೊಬ್ಬರು ಮೆಡಿಟೇಷನ್ ಮಾಡೋರು ಇರ್ತಾರೆ. ಸೊ ಅವ್ರನ್ನ ಬಿಟ್ಟು ನಮ್ಮನ್ನು ಬಿಟ್ಟು ಬೆಳಗ್ಗೆ ಬೀಚಲ್ಲಿ ಯಾರೂ ಇರೋದಿಲ್ಲ. ಈ ಒಂದು ವೈಬ್ ಇದೆಯಲ್ಲ ಗೈಸ್, ಈ ವೈಬು ನಿಮಗೆಲ್ಲೂ ಸಿಗಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಸಾಧ್ಯ ಆದರೆ ಬೆಳಗ್ಗೆ ಒಂದು ಸಾರಿ ಬರೋಕ್ಕೆ ಟ್ರೈ ಮಾಡಿ ಬೀಚ್ ಹತ್ರ. ಸೊ ಗೈಸ್, ನಾನೀಗ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೇನೆ. ಸೊ ಆ ವೇವ್ಸ್ ನೋಡ್ತಾ ಇರ್ಬೋದು, ಅಲೆಗಳು ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಸೊ ಒಂದೊಂದೇ ಅಲೆಗಳು ಬರ್ತಾ ಇದ್ದಾವೆ, ಅದರಿಂದ ಕಡೆ ಇನ್ನೊಂದು ಅಲೆಗಳು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಒಂದೊಂದು ಅಲೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಗೈಸ್, ಒಂದೊಂದು ಅಲೆಗಳು ಒಂದೊಂದು ಥರ ಇರೋದಿಲ್ಲ, ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಬೆಳಗ್ಗೆ ಬಂದಿರೋದ್ರಿಂದ ಈ ಒಂದು ಸ್ಯಾಂಡ್ ಇದೆ ಅಲ್ಲ, ಮರಳು, ಅದು ಕೂಡ ಒಂಥರ ತಂಪಾಗಿ ಫೀಲ್ ಕೊಡ್ತಾ ಇದೆ. ಒಂದು 5 ನಿಮಿಷ ಕೂತ್ಕೊಂಡು ಈ ಒಂದು ವೈಬ್ನ ಎಂಜಾಯ್ ಮಾಡೋಣ. ಎಸ್ಪೆಷಲಿ ಗೈಸ್, ಬೆಳಿಗ್ಗೆ ಬೀಚಿಗೆ ಬರೋದಿದೆ ಅಲ್ಲ, ಅದೊಂಥರ ಡಿಫ್ರೆಂಟ್ ವೈಬು. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಯಾವುದೇ ರೀತಿ ಸಿನಿಮ್ಯಾಟಿಕ್ ಶಾರ್ಟ್ಗಳು ತೆಗಿಬೇಕಂತ ಇಲ್ಲಿ ಬಂದಿಲ್ಲ. ಜಸ್ಟ್ ಬೆಳಿಗ್ಗೆ ಮಾರ್ನಿಂಗಲ್ಲಿ ಒಂದು 7ರಿಂದ 8 ಗಂಟೆವರೆಗೂ ಬೀಚಸ್ಗಳು ಯಾವ ಥರ ಇರ್ತದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೆ. ಸೊ ಅದಕ್ಕೆ ನಿಮಗೆ ಅಷ್ಟೊಂದು ಸಿನಿಮ್ಯಾಟಿಕ್ ಶಾರ್ಟ್ಗಳು ಯಾವುದೂ ಸಿಗೋಲ್ಲ. ಹಾಗೆ ನಾನು ಸ್ವಲ್ಪ ಎಂಜಾಯ್ ಮಾಡಿದೆ, ವಾಕಿಂಗ್ ಮಾಡಿದೆ, ಮೆಡಿಟೇಷನ್ ಮಾಡಿದೆ, ಸ್ವಲ್ಪ ಜಾಗಿಂಗ್ ಮಾಡಿದೆ, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿದೆ, ಸ್ಟ್ರೆಚಿಂಗ್ ಮಾಡಿದೆ. ಅಲ್ಲಿ ಸುಮಾರಷ್ಟು ಜನಗಳು ಅದನ್ನೇ ಮಾಡ್ತಾಯಿದ್ದಾರೆ ಬೆಳಗ್ಗೆ ಬಂದು, ಎಲ್ಲ ಲೋಕಲ್ ಪೀಪಲ್ಸ್ ಇಲ್ಲಿ ಅವರು. ಟೂರಿಸ್ಟ್ಗಳನ್ನ ಅಷ್ಟಾಗಿ ಅಲೋಡ್ ಮಾಡಲ್ಲ ಬೆಳಗ್ಗೆ. ಮಳೆಗಾಲ ಅಲ್ಲ ಗೈಸ್, ಸೊ ಹಂಗಾಗಿ ಟೂರಿಸ್ಟ್ಗಳನ್ನು ಬರಲ್ಲ ಈಗ ಬೀಚ್ಗಳಿಗೆ. ಸೀಸನ್ ಅಂದರೆ ಒಂದು ನವೆಂಬರ್ ಟು ಜನವರಿವರೆಗೂ ತುಂಬ ರಶ್ ಇರುತ್ತೆ ಈ ಬೀಚ್ಗಳು.
ತುಂಬ ಆ್ಯಕ್ಟಿವಿಟೀಸ್ಗಳೆಲ್ಲ ಆಗ್ತಾ ಇರುತ್ತೆ. ಸೊ ಅಲ್ಲಿ ನೋಡ್ಬೋದು ನೀವು ನನ್ನ ಹಿಂದ್ಗಡೆ ಆ ಒಂದು ಉಯ್ಯಾಲೆ. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿರೋ ಒಂದು ಲೈಟ್ ಹೌಸು. ಒಂದು ಜಮಾನದಲ್ಲಿ ಈ ಲೈಟ್ ಹೌಸು ವರ್ಕಿಂಗಲ್ಲಿತ್ತು, ಬಟ್ ಈಗ ಇಲ್ಲ. ಸೊ ಇದ್ರ ಹಿಸ್ಟ್ರಿ ಏನಪ್ಪ ಅಂದರೆ ನನಗೂ ಗೊತ್ತಿಲ್ಲ. ಹಿಸ್ಟ್ರಿನ ಲೈಕ್ ನಾನು ಆಮೇಲೆ ರಿಸರ್ಚ್ ಮಾಡಿಬಿಟ್ಟು ಇದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತೇನೆ. ಜಸ್ಟ್ ಒಂದು ವ್ಯೂ ಎಂಜಾಯ್ ಮಾಡಿ. ಒಳಗಡೆ ಹೋಗೋಕೆ ಅಲೌಡ್ ಇದ್ದರೆ ಹೋಗಿ ಬರ್ಬೋದಿತ್ತು, ಬಟ್ ಅಲೌಡ್ ಇಲ್ಲ ಅನಿಸುತ್ತೆ. ನೋಡ್ಬೋದು ಆ ಕಟ್ಟುವಾಗ ಲೈಕ್ ಇಲ್ಲಿವರೆಗೂ ಇತ್ತು ಅನಿಸುತ್ತೆ ನೋಡಿ. ಈ ಒಂದು ಲೈಟ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಲೈಕ್ ಇಲ್ಲಿಂದ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಪಿಲ್ಲರ್ಗಳು. ಬಟ್ ಈಗ ಕ್ರಮೇಣ ನೀರು ಬಂದು ಅಲೆ ಹೊಡೆದು ಒಂದು ನನ್ನ ಪ್ರಕಾರ ಒಂದು 3 ರಿಂದ 4 ಫೀಟು ಏನಾಗಿದೆ ಕೆಳಗಡೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಆ ಪಿಲ್ಲರ್ಗಳು ಎಷ್ಟು ಸ್ಟ್ರಾಂಗ್ ಇರ್ಬೋದಲ್ಲ ಆವಾಗಿನ ಕಾಲ. ಅದು ಫುಲ್ಲು ಕಬ್ಬಿಣದ ಅನಿಸುತ್ತೆ ಪಿಲ್ಲರ್ ಎಲ್ಲ ಹಾಕಿರೋದು. ಸೊ ನೋಡಿ, ಇದು ಮಣಮೂರು ಬೀಚಲ್ಲಿರೋ ಲೈಟ್ ಹೌಸು. ಸೊ ನನ್ನ ಹಿಂದ್ಗಡೆ ತುಂಬ ಫಿಶಿಂಗ್ ಬೋಟ್ಗಳು ಹೋಗಿದೆ. ಸೊ ಅವ್ರು ಬರಲಿ ಅಂತ ಕಾಯ್ತಾ ಇದ್ದಾನೆ. ಅವ್ರು ಬಂದರೆ ಅವರೊಟ್ಟಿಗೆ ಒಂಚೂರು ಮಾತಾಡ್ಬೋದು. ಸೊ ಇಲ್ಲಿನ ಒಂದು ಮೀನುಗಾರರ ಜೊತೆ ಒಂದು ಇಂಟರ್ವ್ಯೂ ಮಾಡ್ದಂಗೆ ಆಗುತ್ತೆ. ಅವ್ರು ಬರಲಿ ಅಂತ ಕಾಯ್ತಾ ಇದ್ದಾನೆ ಗಾಯ್ಸ್. ಓಕೆ ಮಳೆ ಬರ್ತಾ ಇದೆ ಗಾಯ್ಸ್, ಮಳೆ ಬರ್ತಾ ಇದೆ. ಓಡುವ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು. ಸೊ ಗಾಯ್ಸ್, ಗಾಡಿ ಇಲ್ಲಿದೆ, ಬೀಚ್ ಅಲ್ಲಿದೆ. ಸೊ ಮಳೆ ಬರ್ತಾ ಇದೆ. ಈಗ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತಾನೆ. ಅದನ್ನು ಇಲ್ಲಿನ ಲೋಕಲ್ ಜನ ಬಿಲೀವ್ ಮಾಡ್ತಾರೆ. ಅದೇನಪ್ಪ ಅಂದರೆ, ಈ ನಾರ್ಮಲ್ ಡೇಸಲ್ಲಿ ಬೀಚ್ಗಳ ಸಮುದ್ರಗಳಲ್ಲಿ ಆಟ ಆಡೋಕ್ಕೆ ಬಂದವರು, ಮತ್ತು ಅಲ್ಲಿ ನಮ್ಮ ಇಲ್ಲಿದಲ್ಲ ಸುಮಾರು ಬೇರೆ ಕಡೆ ಎಲ್ಲ ಒಂದು ಆಟ ಆಡ್ಲಿಕ್ಕೆ ಹೋದವರು ಇರ್ತಾರಲ್ಲ. ಸೊ ಅವರು ಒಂದು ಏನಾದರೂ ಒಂದು ಇಂಪಾರ್ಟೆಂಟ್ ಥಿಂಗ್ಗಳೇನಾದರೂ ಕಳೆದಿದ್ರೆ, ಲೈಕ್ ಸಮುದ್ರ ಒಳಗಡೆ ಎಳ್ಕೊಂಡಿದ್ರೆ, ಆ ಎಲ್ಲ ಒಂದು ಥಿಂಗ್ಸ್ಗಳೇನಿದೆ ಅದು ಈ ಒಂದು ಮಳೆಗಾಲದಲ್ಲಿ ಹೊರಗಡೆ ಕೊಡ್ತದೆ. ಸೊ ಅದನ್ನು ಹುಡ್ಕೋಕ್ಕೆ ಇಲ್ಲಿ ಸುಮಾರಷ್ಟು ಜನಗಳು ಬರ್ತಾರೆ ಬೆಳಿಗ್ಗೆನೇ. ಅಲ್ಲಿ ಬಂದು ಅದನ್ನು ಹುಡುಕಿ ಅಲ್ಲಿ ಅವ್ರ ಹತ್ರ ಏನೇನು ಸಿಗ್ತದೆ ಅದು ಇದು ಮಾಡ್ತಾರೆ. ಸೊ ಅವ್ರು ಬಿಲು ಮಾಡೋದೇನೆಂದರೆ, ಈ ಸಮುದ್ರಗಳು ನಾರ್ಮಲ್ ಡೇಸಲ್ಲಿ ತೊಗೊಂಡಿರ್ತಕ್ಕಂಥ ಎಲ್ಲ ಥಿಂಗ್ಸ್ಗಳು, ಕಾಸ್ಟ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಈ ಒಂದು ಸೀಸನಲ್ಲಿ ಮಳೆಗಾಲದಲ್ಲಿ ವಾಪಸ್ ಕೊಡ್ತದೆ. ಅದು ಯಾರಿಗೆ ಕೊಡ್ತದೆ, ಯಾರಿಗೆ ಸಿಗ್ತದೆ, ಸಿಕ್ಕವ್ರದ್ದು ಲಕ್, ಸಿಗದೇ ಇದ್ದವ್ರದ್ದು ಇಲ್ಲ. ಇದನ್ನು ಇಲ್ಲಿ ಲೋಕಲ್ ಜನ ಬಿಲೀವ್ ಮಾಡ್ತಾರೆ. ಆಲ್ಮೋಸ್ಟ್ ಕೋಸ್ಟಲ್ ಏರಿಯಾಗಳೆಲ್ಲ ಬಿಲೀವ್ ಮಾಡ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸೊ ಮಳೆ ನಿಂತು ಅನಿಸುತ್ತೆ. ನಾವೀಗ ಇಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ ಓಪನ್ ಇದ್ದರೆ ಹೋಗಿ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ. ಏನಿದೆ ಉಂಟು? ಓ ಇಡ್ಲಿ ಪರೋಟ, ಇಡ್ಲಿ ಗೋರ್ಲೆ ಕೊಂಚ. ಸೊ ಗಾಯ್ಸ್, ಇಷ್ಟೊತ್ತವರೆಗೂ ಆ ಬೀಚ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ಇವಾಗ ತಿಂಡಿ ತಿನ್ನೋ ಸಮಯ. ಸೊ ನಾನು 3 ಇಡ್ಲಿ ಮತ್ತು ಒಂದು ಚಹಾ ತೊಗೊಂಡಿದ್ದೇನೆ. ಯಾವುದು ಹೋಟೆಲ್ ಓಪನ್ ಇಲ್ಲ, ಜಸ್ಟ್ ಒಂದು ಹೋಟೆಲ್ ಮಾತ್ರ ಓಪನ್ ಇತ್ತು ಆ ಕಡೆ. ಸೊ ಅಲ್ಲಿ ಹೋಗ್ಬಿಟ್ಟು 1 ಪ್ಲೇಟ್ ಇಡ್ಲಿ ಮತ್ತು ಚಟ್ನಿ, ಚಹಾ, ಅದರೊಟ್ಟಿಗೆ ದಾಲ್ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಮಾರೆ ಬೇಟೆ. ಓಕೆ, ಇಲ್ಲಿ ಹಾಕ್ಬಿಡೋಣ. ಚೆನ್ನಾಗಿದೆ, ತಿಂಡಿ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬನ್ನಿ ದಿಸ್ ಆಯ್ತಪ್ಪ ಅಷ್ಟೇ. ನಾನು ತಿಂಡಿ ತಿನ್ನಬೇಕಾದ್ರೆ ಸುಮಾರಷ್ಟು ಕಾಗೆಗಳು ನನ್ನ ಸುತ್ತುವರೆದು ಬಿಡ್ತವೆ. ನಾನು ಅದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸೊ ಕಾಗೆಗಳು ಫುಲ್ಲು ಸೆಕ್ಯೂರಿಟಿ ಇತ್ತು, ಬಟ್ ಒಂದು ಭಯ ಇರ್ತದಲ್ಲ. ಸೊ ಹಂಗಾಗಿ ನನಗೇನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಮತ್ತು ಇದನ್ನೆಲ್ಲ ನೋಡ್ತಿದ್ದಾಗ ನನಗೊಂದು ಬಸವಣ್ಣವ್ರ ವಚನ ನೆನಪು ಬಂತು. ಆ ಒಂದು ಲೈನ್ ಇದೆ ಅಲ್ಲ, ಕಾಗೆಯೊಂದು ಗುಟುಕ ಕನ್ನಡಿ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ ಅಂತ. ಸೊ ಹಂಗೆ ನಾನು ಒಂದು ಕಾಗೆಗೆ ಇಡ್ಲಿ ಹಾಕಿದೆ. ಅದು ಮತ್ತೆ ಸೌಂಡ್ ಮಾಡಿ ಇರೋ ಬರೋ ಎಲ್ಲ ಕಾಗೆನ ಕರೆದು ಒಂದು ಗುಂಪು ಕಟ್ಟುತ್ತೆ.
ಸೊ ಗೈಸ್ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ರೋಪ್ ಸೈಕ್ಲಿಂಗ್ ಅಂತೇಳಿ. ನೀವು ಇದು ಮಳೆಗಾಲ ಈಗ ಕ್ಲೋಸ್ ಇರುತ್ತೆ, ಸೀಸನಲ್ಲಿ ಬಂದರೆ ಓಪನ್ ಇರುತ್ತೆ. ಸೊ ಬಂದುಬಿಟ್ಟು ನೀವು ಟಿಕೆಟ್ ತೊಗೊಂಡು ಪೇ ಮಾಡಿ ಆಟ ಆಡ್ಬೋದು. ಇಲ್ಲಿಂದ ಆ ಕಡೆ ಅಲ್ಲಿ ಆ ಎಂಡ್ವರೆಗೂ ಇರುತ್ತೆ ರೋಪ್ ಸೈಕ್ಲಿಂಗು. ಸೊ ಆಗದ್ಮೇಲೆ ಸೈಕಲ್ ಓಡಿಸ್ಬೇಕು. ನಿಮಗೆ ಸೇಫ್ಟಿಯಾಗೆಲ್ಲ ಕಟ್ಟಿರ್ತಾರೆ. ಓಕೆ, ಏನು ಭಯ ಪಡಬೇಕಂತೇನಿಲ್ಲ. ಅಮೌಂಟ್ ಎಷ್ಟು ಅಂತ ನನಗೂ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, 7 ಗಂಟೆಗೆ ಓಪನ್ ಆಗೋದು ರಾತ್ರಿ ಎಲ್ಲರೂ ಜನ ಇದ್ದಾರೆ ದಾದಾಪುರ ಆ್ಯಕ್ಟಿವಿಟೀಸ್ ಕನ್ನಡ ಬಂದ್ಲಿ ಆಕ್ಟಿವಿಟೀಸ್ ಎಂಕಲ್ ನಮ್ದು ಖಾಲಿ ಬಟ್ಟೆ ಅಂಗಡಿ ಇಲ್ಲಿ ಬಟ್ಟೆ ಮಾರ್ತೀವಿ ಅಷ್ಟೇ, ಮತ್ತೇನು. ಮತ್ತೆ ಆಕ್ಟಿವಿಟೀಸ್ ಅಲ್ಲಿ ಮಳೆಗಾಲ ಬಂದಾಗಿದೆ ಗೇಮ್ಸ್ ಎಲ್ಲ. ಓಕೆ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಪಣಂಬೂರ್ ಬೀಚ್ ವ್ಲಾಗ್. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರೋ ತರ್ತೀನಿ ಅಂತ ನಾನು ಅಂದ್ಕೊಳ್ತೇನೆ. ಸೊ ಗೈಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಮಗೂ ನಮ್ಮಂಥ ಸಣ್ಣ ಪುಟ್ಟ ವ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.